ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಇವತ್ತು ಕೊಡಲಾಗುತ್ತೆ ಅಂತ ಹೇಳಲಾಗಿತ್ತು. ಕಾರಣ ನಿನ್ನೆ ಶಿಕ್ಷೆ ಹೇಳ್ತಾರೇನೋ ಅಂತ ಹೇಳಿ ವೆಯ್ಟ್ ಮಾಡಲಾಗಿತ್ತು. ಆದರೆ ಶಿಕ್ಷೆ ಪ್ರಮಾಣ ನಾಳೆಗೆ ಪ್ರಕಟವಾಗ್ತಾ ಇದೆ. ನಿನ್ನೆ ದೋಷಿಗಳು ಅಂತ ಮಾತ್ರ ಹೇಳಿದರು. ಸುಮಾರು 17 ಜನ ದೋಷಿಗಳಿದ್ದಾರೆ. ಇದರಲ್ಲಿ ಇಬ್ಬರನ್ನ ಖುಲಾಸೆ ಕೂಡ ಮಾಡಿತ್ತು ಕೋರ್ಟ್. ಇವತ್ತು ತೀರ್ಪು ಬರುತ್ತೆ ಅಂತ ಹೇಳಲಾಗಿತ್ತು ಶಿಕ್ಷೆ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಅದು ಇವತ್ತಿಗೆ ಬಂದಿಲ್ಲ. ನಾಳೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇದನ್ನು ಮುಂದೂಡಿಕೆ ಮಾಡಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳಿಗೆ ನಾಳೆ ಶಿಕ್ಷೆ ಪ್ರಕಟವಾಗಲಿದೆ. ಅಪರಾಧಿಗಳ ಹೇಳಿಕೆಯನ್ನು ಜಡ್ಜ್ ಇವತ್ತು ದಾಖಲಿಸಿಕೊಂಡಿದ್ದಾರೆ. ನಾಳೆ ಶಿಕ್ಷೆಯನ್ನು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಪ್ರಕಟಿಸಲಿದ್ದಾರೆ. ಅವರು ಕಡಿಮೆ ಶಿಕ್ಷೆಗೆ ಎಲ್ಲ ಅಪರಾಧಿಗಳ ಪರ ವಕೀಲರು ಮನವಿಯನ್ನು ಮಾಡಿಕೊಳ್ತಾ ಇದ್ದದ್ದು ಕಂಡು ಬಂತು. ಇವತ್ತು ಸ್ವಲ್ಪ ಶಿಕ್ಷೆ ಕಡಿಮೆ ಮಾಡಿ, ಭವಿಷ್ಯ ಇದೆ ಅವರದು, ಅವರು ಮನಃ ಪರಿವರ್ತನೆಯಾಗುವಂಥ ಶಿಕ್ಷೆ ಕೊಡಿ, ಜೀವನ ಪರ್ಯಂತ ಜೈಲಲ್ಲೇ ಇಡಬೇಡಿ ಅವರನ್ನು. ಇದು ಕೆಲವು ಸೆಕ್ಷನ್ಗಳಿದೆಯಲ್ಲ, ಇದರಲ್ಲಿ ಜೀವಾವಧಿ ಶಿಕ್ಷೆಗೆ ಫಿಟ್ ಆಗುವಂಥ ಸೆಕ್ಷನ್ಗಳಲ್ಲಿ ಕೂಡ ಇವರು ಅಪರಾಧ ಎಸಗಿರುವುದು ಸಾಬೀತಾಗಿದೆ. ಮರ್ಡರ್ಗೆಲ್ಲ ಜೀವಾವಧಿ ಶಿಕ್ಷೆ ಬೇಕಾದ್ರೆ ಕೊಡಬಹುದು, ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ, ಅದನ್ನು ಇರಲಿ. ಸೊ ಹಾಗಾಗಿ ಅಪ್ಪಿತಪ್ಪಿ ಜೀವಾವಧಿ ಆಗಿಬಿಡುತ್ತೇನೋ ಅಂಥೇಳಿ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕನಿಷ್ಠ ಪಕ್ಷ 14 ವರ್ಷಕ್ಕಾದರೂ ಕೊಟ್ಟುಬಿಡಿ, ಏನೋ ಮನಸ್ಸು ಪರಿವರ್ತನೆ ಆಗಲಿ ಜೈಲುಗಳಲ್ಲಿ, ಆಮೇಲೆ ಬೇಕಾದ್ರೆ ಆಚೆ ಬರಲಿ, ಜೀವನ ಪರ್ಯಂತ ಶಿಕ್ಷೆ ಬೇಡ ಎನ್ನುವ ರೀತಿಯ ವಾದದ ಸರಣಿ ಇವತ್ತು ಕಂಡುಬಂತು. ಶಿಕ್ಷೆ ಪ್ರಮಾಣದ ಬಗ್ಗೆ ಇವತ್ತು ವಾದ ಮಂಡನೆ ಆಯಿತು. ಇಲ್ಲಿ ವಿನಯ್ ಕುಲಕರ್ಣಿ ಪರವಾಗಿ ವಾದ ಮಂಡಿಸಿದ್ದು ವಕೀಲ ಶ್ಯಾಮ್ ಸುಂದರ್ ಅವರು. ಸುಪ್ರೀಂ ಕೋರ್ಟ್ನ ವಚನ್ ಸಿಂಗ್ ಪ್ರಕರಣ, ರಾಜೀವ್ ಗಾಂಧಿ ಹತ್ಯೆ ಪ್ರಕರಣ, ಸ್ವಾಮಿ ಶ್ರದ್ಧಾನಂದ ಪ್ರಕರಣ ಉಲ್ಲೇಖ ಮಾಡಿಕೊಂಡು ವಾದವನ್ನು ಮಂಡಿಸ್ತಾರೆ ಅವರು. ನ್ಯಾಯ ಅನ್ನೋದು ಮಾನವ ಮಾಡಿರುವುದು, ದೇವರು ಮಾಡಿರ್ತಕ್ಕಂಥ ಜಸ್ಟಿಸ್ ಅಲ್ಲ. ಇಲ್ಲಿ ಏನೇ ನ್ಯಾಯ ಅಂತ ವಿಷಯ ಇದ್ದರೂ ಕೂಡ ಮನುಷ್ಯ ಮಾಡ್ಕೊಂಡಿರ್ತಕ್ಕಂಥ ನಿಯಮ ಇದು. ಗಾಡ್ ಅಥವಾ ದೇವರು ಬಂದು ಯಾವುದೇ ಜಸ್ಟಿಸನ್ನು ಇಲ್ಲಿ ಮಾಡಿಲ್ಲ, ಶ್ಯಾಮ್ ಸುಂದರ್ ಹೇಳ್ತಾರೆ. ಅರಬ್ ದೇಶಗಳ ರೀತಿ ಕಾನೂನು ಕೈಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಶಿಕ್ಷೆಯಿಂದ ಸುಧಾರಣೆ ಆಗುತ್ತಾ ಇಲ್ಲವಾ ಎನ್ನುವುದನ್ನು ನಾವು ನೋಡಬೇಕಾಗತ್ತೆ. ಅರಬ್ಬಲ್ಲಿ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಇವನು ಯಾರನ್ನೋ ಸಾಯಿಸೋದನ್ನ ಅವನು ಸಾಯಿಸ್ಬಿಡು, ಬೀದಿಯಲ್ಲಿ ಅವನನ್ನು ನೇಣು ಹಾಕ್ಬಿಡು, ಕಲ್ಲಲ್ಲಿ ಹೊಡೆದು ಸಾಯಿಸು, ಹೂತು ಬಿಡು ಅವನ್ನ, ಇದೆಲ್ಲ ಇದೆಯಲ್ಲ, ಆ ಥರದ್ದಾಗಲ್ಲ. ಇಲ್ಲೆಲ್ಲ ಶಿಕ್ಷೆ ಕೊಟ್ಟಾಗ ಅದರಿಂದ ವ್ಯಕ್ತಿಯೊಬ್ಬನ ಸುಧಾರಣೆ ಆಗುತ್ತಾ ಇಲ್ವಾ ಎನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ. ಒಳ್ಳೆಯತನಕ್ಕೆ ವಿನಯ್ ಕುಲಕರ್ಣಿ ಜನರ ನಂಬಿಕೆಯನ್ನು ಗಳಿಕೆ ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಒಬ್ಬ ಉದ್ಯಮಿ, 3000 ಹಸುಗಳನ್ನು ಸಾಕ್ತಾ ಇದ್ದಾರೆ. ವಯಸ್ಸಾದ ಹಾಗೆ ಮನುಷ್ಯನ ಆಲೋಚನೆ, ನಡವಳಿಕೆ ಬದಲಾವಣೆ ಆಗೇ ಆಗುತ್ತೆ. ಯಾವುದೇ ವ್ಯಕ್ತಿ ಸುಧಾರಣೆ ಹೊಂದಲಿಕ್ಕೆ 14 ವರ್ಷ ಸಾಕಾಗುತ್ತೆ. ಅಷ್ಟು ವರ್ಷಗಳಲ್ಲಿ ದೈಹಿಕ ಮಾನಸಿಕವಾಗಿ ಬಲವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯ. ವ್ಯಕ್ತಿಯ ಹಿನ್ನೆಲೆ, ಅವರಿಗೆ ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು, ಜನರ ಅಭಿಪ್ರಾಯವನ್ನು ಗಮನಿಸಿ ಕನಿಷ್ಠ ಶಿಕ್ಷೆ ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾರೆ. ಜಡ್ಜ್ ಮುಂದೆ ವಿನಯ್ಗೆ ಮಾತನಾಡಲಿಕ್ಕೆ ಬಿಟ್ಟಾಗ, ಈ ಕೊಲೆ ಆರೋಪಿ ಇದ್ದಾನಲ್ಲ ವಿನಯ್, ಏನೋ ಮಾತಾಡಪ್ಪ ನೀನು ಅಂತ ಕೇಳಿದಾಗ ನ್ಯಾಯಾಧೀಶರ ಮುಂದೆ ಅಂತಿಮ ಹೇಳಿಕೆ ಕೊಡ್ತಾನೆ ಇವನು. ಏನಂತ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, 27 ವರ್ಷಗಳಿಂದ ರಾಜಕೀಯದಲ್ಲಿದ್ದೀನಿ, ಇದು ರಾಜಕೀಯ ಪ್ರೇರಿತ ಪ್ರಕರಣ ಅಂಥೇಳಿ ವಿನಯ್ ಕುಲಕರ್ಣಿ ಜಡ್ಜ್ ಮುಂದೆ ಹೇಳ್ತಾನೆ. ನನಗೆ ಮದುವೆಗೆ ಬಂದಂಥ ಮಕ್ಕಳಿದ್ದಾರೆ, 2 ಹೆಣ್ಣು 1 ಗಂಡು ಮಗ ಇದ್ದಾನೆ. ನನಗೆ 3 ಬಾರಿ ಶಾಸಕ, 1 ಸಲ ಮಿನಿಸ್ಟರ್ ಆಗಿದ್ದೀನಿ. ನಾನೊಬ್ಬ ಕೃಷಿಕ ಸರ್, ರಾಜಕೀಯ ವೈಷಮ್ಯ ಇಟ್ಕೊಂಡು ಹೀಗೆ ಮಾಡಿಬಿಟ್ಟಿದ್ದಾರೆ, ನನ್ನ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಕೇಳಿ ಅಂತ ಒಂದು ಕಡೆ ವಿನಯ್ ಹೇಳ್ಕೊಂಡಿದ್ದಲ್ಲಿ ಇವನು ಈ ಕೊಲೆ ಆರೋಪಿ. ವಿನಯ್ಗೆ ಮುಳುವಾಗಿದ್ದ ಸಾಕ್ಷ್ಯ ಏನು? 2016 ಜೂನ್ 15ಕ್ಕೆ ಯೋಗೀಶ್ ಗೌಡನ ಭೀಕರ ಕೊಲೆ ಆಗುತ್ತೆ. ಯೋಗೀಶ್ ಗೌಡ ಜಿಮ್ ಇತ್ತಲ್ಲ, ಉದಯ್ ಜಿಮ್ ಅಂತ ಇರಬೇಕು ಪ್ರಾಬಬಲಿ, ಆ ಜಿಮ್ಮು ಇದೇ ಯೋಗೀಶ್ ಗೌಡದ್ದೇ. ಅಲ್ಲಿಗೆ ನುಗ್ಗಿ ಭೀಕರವಾಗಿ ಕೊಲೆ ಮಾಡಲಾಗಿರುತ್ತೆ. ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ವಿನಯ್ ಕುಲಕರ್ಣಿ, ಯೋಗೀಶ್ ಗೌಡ ಜಟಾಪಟಿ ಇತ್ತು. ಆ ಜಟಾಪಟಿನೇ ಯೋಗೀಶ್ ಗೌಡ ಕೊಲೆಗೆ ಪ್ರೇರಣೆ ಆಗಿತ್ತು. ವಿಷಯ ಇಷ್ಟೇ ರೀ, ಹೇಳ್ತಾರಲ್ಲ, ಮದ ಮೈ ಹತ್ತಿಬಿಟ್ರೆ, ತಲೆಗೆ ಹತ್ತಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ವಿನಯ್ ಕುಲಕರ್ಣಿ ಒಂದು ದೊಡ್ಡ ದೃಷ್ಟಾಂತ. ಇವನು ಜೀವನ ಪರ್ಯಂತ ಇಂಥವೆಲ್ಲ ಪಾಠ ಆಗಬೇಕು ಈ ವಿನಯ್ ಕುಲಕರ್ಣಿ. ಇನ್ನೊಂದು ಕಡೆ ಅವನು ಈಗ ಜೀವಾವಧಿ ಆಲ್ರೆಡಿ ಇದ್ದಾನಲ್ಲ, ಪ್ರಜ್ವಲ್ ರೇವಣ್ಣ, ಇಂಥವರೆಲ್ಲ ಇದ್ದಾರಲ್ಲ, ಅಧಿಕಾರ ಇದ್ದಾಗಲೋ ಹಣ ಇದ್ದಾಗಲೋ ಏನು ಮಾಡಬಾರದು ಎನ್ನುವುದಕ್ಕೆ ಈ ದೇಶದ ನ್ಯಾಯಾಂಗದ ಪಿಲ್ಲರ್ಗಳು ಇನ್ನೂ ಗಟ್ಟಿಯಾಗಿವೆ. ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸ್ತಂಭಗಳಿದೆಯಲ್ಲ, ಆ ಸ್ತಂಭಗಳು ಇನ್ನೂ ಕೂಡ ಗಟ್ಟಿಯಾಗಿವೆ, ಎಲ್ಲೂ ಬಿರುಕು ಬಿಟ್ಟಿಲ್ಲ. ಅವು ಈಗಲೂ ಸ್ಟ್ರಾಂಗಾಗಿ ಇವೆ ಅವು ಅಂಥೇಳಿ ಮತ್ತೆ ಪ್ರೂವ್ ಆಗ್ತಾ ಇವೆ. ಇಲ್ಲಿ ಒಂದು ಜಿಲ್ಲಾ ಪಂಚಾಯತ್ಗೆ ನೀನು ನಿಲ್ಲಬೇಡ ಅಂತ ಅಷ್ಟೇ ಯೋಗೀಶ್ ಗೌಡನಿಗೆ ವಿನಯ್ ಕುಲಕರ್ಣಿಯಿಂದ ಬಂದಂಥ ಧಮಕಿ, ನಿಲ್ಕೂಡ್ದು ನೀನು ಅಂತ. ನಾನು ಯಾಕೆ ನಿಲ್ಲಬಾರ್ದು, ನಿಲ್ತೀನಿ ಅಂತ ನಿಂತ್ಕೊಳ್ತಾನೆ ಯೋಗೀಶ್ ಗೌಡ, ಗೆಲ್ತಾನೆ ಕೂಡ. ಇದೇ ಒಂದು ಸಿಟ್ಟು ಜಿದ್ದು ಇಟ್ಕೊಂಡು ಅವನ ಜಿಮ್ಗೆ ನುಗ್ಗಿ ಒಂದಷ್ಟು ಜನ ನುಗ್ಗಿಬಿಟ್ಟು ಅವನನ್ನು ಮುಗಿಸ್ಬಿಡ್ತಾರೆ.
ಧಾರವಾಡದ ತಂಡ ಇತ್ತಲ್ಲ, ಬೆಂಗಳೂರಿನ ಹಂತಕ ತಂಡದೊಂದಿಗೆ ಒಂದು ಒಳಸಂಚು ಮಾಡ್ತಾರೆ. ಇಲ್ಲೇನಾಗಿದೆ, ಅಪರಾಧಿಕ ಒಳಸಂಚಿದೆ, ಅನ್ಲಾಫುಲ್ ಅಸೆಂಬ್ಲಿ ಇದೆ. ಅಂದರೆ ಅಕ್ರಮವಾಗಿ ಕಾನೂನಿಗೆ ವಿರುದ್ಧವಾಗಿ ಒಂದು ಕೂಟ ಸೇರಿಕೊಳ್ಳೋದು, ಕೂಟದೊಂದು ಪ್ಲ್ಯಾನು ಕೂಡ ಇದೆ. ಯಾವುದೇ ಮರ್ಡರ್ನಲ್ಲಿ ಪ್ಲ್ಯಾನು, ಮೋಟೋ, ಉದ್ದೇಶ, ಯೋಜನೆ, ಕಾರಣ, ಇದ್ರ ಕಾರಣಕರ್ತ ಯಾರಿದಕ್ಕೆ ಅಂತ ಬಂದಾಗ, ನಾನು ಹೊಡಿಲಿಲ್ಲ, ನಾನು ಊರಲ್ಲೇ ಇರಲಿಲ್ಲ, ನಾನು ಬೇರೆ ದೇಶದಲ್ಲಿದ್ದೆ, ಮಿನಿಸ್ಟ್ರ್ ಇದ್ದೆ, ನಾನೆಲ್ಲ ವಿಧಾನಸೌಧದಲ್ಲಿದ್ದೆ, ನೋ. ಅವ್ರು ಯಾರಿಗೂ ಮೋಟನೇ ಇರಲ್ವಲ್ಲ. XYZ ಅಂತ ಒಂದು ಫೋಟೋ ಕೊಡ್ತಾರೆ, ಇವನು ಸಾಯಿಸ್ಬಿಡಿ ಅಂದರೆ ನನಗೆ ಯಾರು ಏನು ಸಾಯಿಸ್ಬೇಕಪ್ಪ ಅಂತ ಕೇಳ್ತಾರೆ, ಮುಗಿಸ್ಬಿಟ್ಟು ದುಡ್ಡು ಕೊಡ್ತೀನಿ ಅಂದರೆ ಮುಗೀತು. ಮೋಟೋ ಇರೋ ಉದ್ದೇಶ ಇರಬೇಕಾಗತ್ತಲ್ಲ. ಆ ಉದ್ದೇಶ ಯಾರು ಅಂದರೆ ಅದು ವಿನಯ್ ಕುಲಕರ್ಣಿ ಅಂತ ಈ ಕೇಸಲ್ಲಿ ಬಂದು ನಿಂತ್ಕೊಂಡಿರೋದು. ಬೆಂಗಳೂರು ಧಾರವಾಡ ಜಂಟಿ ಆಪರೇಷನ್ ಇದು, ಯೋಗೀಶ್ ಗೌಡನ ಸಾಯಿಸ್ಬಿಡಬೇಕು ಅಂಥೇಳಿ ಎರಡೂ ಕಡೆ ಟೀಮ್ಗಳು ಪ್ಲಾನ್ ಮಾಡ್ಕೊಳ್ತವೆ. 20 ಲಕ್ಷ ಸುಪಾರಿ. ಯೋಗೀಶ್ ಗೌಡನ ಜೀವಕ್ಕೆ ಅವತ್ತು ವಿನಯ್ ಕುಲಕರ್ಣಿ ಇಟ್ಟಂಥ ಬೆಲೆ 20 ಲ್ಯಾಕ್ ರುಪೀಸ್. 10 ವರ್ಷಗಳ ಹಿಂದೆ ಯೋಗೀಶ್ ಗೌಡನ ತಲೆ ತೆಗೆದುಬಿಡಿ, ಕೊಲೆ ಮಾಡಿಬಿಡಿ ಅಂತ ಇಟ್ಟಂಥ ಬೆಲೆ 20 ಲಕ್ಷ ರೂಪಾಯಿ. ವಿನಯ್ ಕುಲಕರ್ಣಿ ಮೇಲೆ ಇದ್ದಂಥ ಆರೋಪ ಇದು. ತನಿಖೆಯಲ್ಲೂ ಯೋಗೀಶ್ ಗೌಡ ಕೊಲೆಗೆ ಸಾಕಷ್ಟು ತಿರುವನ್ನು ಸಿಕ್ಕಿತ್ತು, ಅಥವಾ ತಿರುವನ್ನು ಇವನೇ ಕೊಟ್ಟಿದ್ದ. ತಿರುವು ಸಿಕ್ಕಿಬಿಡಲ್ಲ. ಗಣಿ ಮತ್ತು ಭೂವಿಜ್ಞಾನ ಮಿನಿಸ್ಟರ್ ಇದ್ದಾರೆ ಇವನು. ಯಾರಿದೆ ಇವನು, ಈ ಕುಲಕರ್ಣಿ ಇದ್ದಾನಲ್ಲ, ಗಣಿ ಮತ್ತು ಭೂವಿಜ್ಞಾನ ಮಿನಿಸ್ಟರ್. ಬಹಳ ಚಿಕ್ಕ ವಯಸ್ಸಿಗೆ ಸಿಕ್ಬಿಟ್ಟಿತ್ತು ಇವನಿಗೆ. ಇದೆಲ್ಲವೂ ಕೂಡ 10 ವರ್ಷಗಳ ಹಿಂದಿನ ಕಥೆ ಇದು. ಏನೇನೋ ಮಾಡ್ದ, ರಿಯಲ್ ಎಸ್ಟೇಟ್ಗೆ ಏನೋ ಹೊಡೆದಾಟ ಆಗಿಬಿಟ್ಟಿದೆ, ಸತ್ತೋಗ್ಬಿಟ್ಟಿದ್ದಾರೆ. 6 ಜನ ಅವರಾಗವರೇ ಬಂದುಬಿಡ್ತಾರಂತೆ. ಒಂದು ನೆನಪಿರಲಿ ನಿಮಗೆ, ಯಾವ ಕೇಸಲ್ಲಿ ಕೊಲೆ ಆದ ತಕ್ಷಣ ನಾವೇ ಕೊಲೆ ಮಾಡಿತು ಅಂತ ಒಂದು ಗುಂಪು ಬಂದುಬಿಡ್ತಾರಲ್ಲ, ಪೊಲೀಸರಿಗೆ ಯಾವಾಗಲೂ ಒಂದು ದೊಡ್ಡ ಅನುಮಾನ ಬರಬೇಕಿಲ್ಲಿ. ದೊಡ್ಡ ಅನುಮಾನ ಬರಲೇಬೇಕು ಅವ್ರಿಗೆ. ಅವರಾಗವರೇ ಬಂದುಬಿಟ್ಟಿದ್ದಾರಲ್ಲ, ಯಾಕೆ ಬಂದಿದ್ದಾರೆ, ಯಾರೋ ಪ್ಲ್ಯಾನ್ ಮಾಡಿಸಿರೋದಾ, ಇವ್ರ ಪಾತ್ರವೇ ಇಲ್ವಾ, ಇದೆಲ್ಲ ಇಂಪಾರ್ಟೆಂಟ್ ಇದು. 6 ಜನ ಬಂದ ತಕ್ಷಣ ಇವರೇ ಮಾಡಿದ್ದಾರೆ ರಿಯಲ್ ಎಸ್ಟೇಟು ಅಂತ. ಅಲ್ಲೊಂದಷ್ಟು ತಲೆ ಮಾಸದ ಪೊಲೀಸರು ಇದ್ರಲ್ಲ, ಈ ವಿನಯ್ ಕುಲಕರ್ಣಿ ಚೇಲಾಗಳ ಥರ ಕೆಲಸ ಮಾಡಿದ್ದಾರಲ್ಲ ಈ ಕೇಸಲ್ಲಿ, ಎಲ್ಲ ಚೇಲಾಗಳವರು, ನಾಲಾಯಕಗಳವರು. ಅವರ ಖಾಕಿ ಯೂನಿಫಾರ್ಮ್ ಹಾಕ್ಕೊಳ್ಳಿಕ್ಕೆ ಅನ್ಫಿಟ್ ಅವರು ಆ ಪೊಲೀಸರು.